ಒಟ್ಟಿನಲ್ಲಿ ಸಿಎಂ ರಾಜಕೀಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯಗೆ ಹೈಕೋರ್ಟ್ ರಿಲೀಫ್ ನೀಡಿದ್ರೆ ಮುಂದೇನ್ ಹಾಗಾದ್ರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಪುರಸ್ಕರಿಸಿದ್ರೆ ಸಿಎಂಗೆ ಸಂಕಷ್ಟ ಅಂತೂ ಫಿಕ್ಸ್. ಒಂದು ವೇಳೆ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ರದ್ದುಪಡಿಸಿದ್ರೆ ಸಿದ್ದರಾಮಯ್ಯ ಬಹಳ ನಿರಾಳ ಆಗ್ತಾರೆ. ರಾಜಕೀಯ ಜೀವನದಲ್ಲಿ ಎದುರಾದಂತ ಈ ಸಂಕಷ್ಟದಿಂದ ಸಿದ್ದರಾಮಯ್ಯ ಪಾರಾದಂತೆ. 4 ರಾಜ್ಯಗಳ ಚುನಾವಣೆ ಕೂಡ ಇದೆ. ಆ ಚುನಾವಣೆಗೂ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಬೂಸ್ಟ್ ಬರುತ್ತೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇನ್ನಷ್ಟು ಸದೃಢ ಆಗ್ತಾರೆ. ಪಕ್ಷದ ಒಳಗಿನ ಆಗಿರ್ಬೋದು, ಜೊತೆಗೆ ಹೊರಗಿನ ಆಗಿರ್ಬೋದು, ಸಿಎಂ ಕುರ್ಚಿ ಫೈಟ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಂತೆ ಆಗುತ್ತೆ. ಸಿದ್ದು ವಿರೋಧಿಗಳು ಕೂಡ ಒಂದು ರೀತಿಯಲ್ಲಿ ಸುಮ್ಮನಾಗ್ತಾರೆ. ಅಷ್ಟೇ ಅಲ್ಲ, ಸಿಎಂ ಬದಲಾವಣೆ ವಿಚಾರ ಏನಿದೆ ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ತೆರೆ ಬೀಳುತ್ತೆ. ಸಿಎಂ ಪರವಾಗಿ ಆದೇಶ ಹೊರಗೆ ಬಿದ್ದರೆ ಬಿಜೆಪಿ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ, ತಿರುಗುಬಾಣ ಆಗುತ್ತೆ. ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಕಾಂಗ್ರೆಸ್ ಈಗಾಗಲೇ ಏನು ಹೇಳ್ಕೊಂಡು ಬರ್ತಾ ಇದೆ ಅದನ್ನ ಸಾಬೀತು ಕೂಡ ಮಾಡಿದಂತಾಗುತ್ತೆ. ಜೊತೆಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನರ ಮುಂದೆಯೂ ಕೂಡ ಹೇಳೋದಕ್ಕೂ ಕೂಡ ಆಗುತ್ತೆ. ಹಾಗಾಗಿ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಪುರಸ್ಕರಿಸಿದ್ರೆ ಏನು, ಅಥವಾ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ರದ್ದುಪಡಿಸಿದ್ರೆ ಏನಾಗುತ್ತೆ ಅನ್ನುವಂತ ವಿಚಾರಗಳು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ನಿರಾಳರಾಗ್ತಾರಾ, ರಿಲೀಫ್ ಆಗುತ್ತಾ, ಅಥವಾ ಮತ್ತಷ್ಟು ಸಂಕಷ್ಟ ಬಂದು ಒದಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಒಂದು ವೇಳೆ ಹೈಕೋರ್ಟ್ ರದ್ದುಪಡಿಸಿದ್ದೇ ಆದ್ರೆ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗಳಿಗೂ ಕೂಡ ಬಹಳ ಬೂಸ್ಟ್ ಕೊಟ್ಟಂತೆ ಆಗುತ್ತೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಈಗಾಗಲೇ ಚಿಂತನೆ ಮಾಡಲಾಗಿದೆ. ಆದ್ರೆ ಒಂದು ವೇಳೆ ಸಿಎಂ ಪರವಾಗಿ ಏನಾದ್ರೂ ಈ ತೀರ್ಪು ಬಂದಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಕೂಡ ರಾಜ್ಯದ ಮಟ್ಟಿಗೆ, ಅದರ ಜೊತೆಗೆ ಕಾಂಗ್ರೆಸ್ನ ಮಟ್ಟಿಗೆ ಬಹಳ ದೊಡ್ಡ ಬೂಸ್ಟ್ ಕೊಟ್ಟಂತೆ ಆಗುತ್ತೆ ಅನ್ನೋದನ್ನ ರಾಜಕೀಯವಾಗಿ ಲೆಕ್ಕಾಚಾರ ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಕುರಿತಾದಂಥ ಮಹತ್ವದ ತೀರ್ಪಿದೆ. ಯಾಕಂತ ಹೇಳಿದ್ರೆ ಈಗ ನಾವು ಆವಾಗಲೇ ನೋಡಿದ್ವಿ, ತೀರ್ಪು ಸಿಎಂಗೆ ವ್ಯತಿರಿಕ್ತವಾಗಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ತೀರ್ಪು ಬಂದಿದ್ದೇ ಹೌದಾದ್ರೆ ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ಮಟ್ಟಕ್ಕೆ ಏನು ಸಕ್ಸಸ್ ಆದಂತಾಗುತ್ತೆ. ಯಾಕಂತ ಹೇಳಿದ್ರೆ ಸಿಎಂ ವಿರುದ್ಧವಾಗಿ ಬಂದಂತ ಅತಿ ದೊಡ್ಡ ಭೂ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಅದಾದ ಬಳಿಕವಾಗಿ ಯಾಕಂತ ಹೇಳಿದ್ರೆ ಒಂದು ರಾಜ್ಯದ ಸಿಎಂ ವಿರುದ್ಧವಾಗಿ ಒಂದು ಪಾಸಿಟಿವ್ ಆಗಿರತಕ್ಕಂತ ಒಂದು ತೀರ್ಪುಗಳು ಬಂದ್ರೆ ಇದು ಇಡೀ ದೇಶದಲ್ಲೂ ಕೂಡ ಒಂದಿಷ್ಟು ಕಾಂಗ್ರೆಸ್ಗೆ ಬೂಸ್ಟ್ ಕೊಡುತ್ತೆ. ಯಾಕಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ 4 ರಾಜ್ಯಗಳ ಚುನಾವಣೆ ಇದೆ. ಹೀಗಾಗಿ ಈ ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಅದೇ ರೀತಿಯಾಗಿ ಕಾಂಗ್ರೆಸ್ ಸಿಎಂಗಳ ಮೇಲೆ ಪ್ರತಿಪಕ್ಷ, ಅದೇ ರೀತಿಯಾಗಿ ಇಲ್ಲಿ ಕೇಂದ್ರದಲ್ಲಿ ಅಧಿಕಾರ ಇರತಕ್ಕಂತ ಬಿಜೆಪಿ ಸತತವಾಗಿ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದೆ, ಡಿಫೇಮಿಂಗ್ ಮಾಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಈ ಆರೋಪಗಳಿಗೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಂತ ವೇಳೆಯಲ್ಲೇ ಸಾಕಷ್ಟು ಚರ್ಚೆಗಳಾಯಿತು. ಸಿಎಂ ಯಾರಾಗ್ತಾರೆ ಅಂತ ಹೇಳಿ ಪ್ಲಾನ್ ಬಿಗಳಾಯಿತು. ಸಾಕಷ್ಟು ಇಲ್ಲಿ ಲಂಚ್ ಮೀಟಿಂಗ್ಗಳಾಯಿತು, ಡಿನ್ನರ್ ಮೀಟಿಂಗ್ಗಳಾಯಿತು, ಟಿಫಿನ್ ಮೀಟಿಂಗ್ಗಳಾಯಿತು. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಮೀಟಿಂಗಿಗೆ ಒಂದಿಷ್ಟು ತೆರೆ ಬೀಳುತ್ತೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಅದಾದ ಬಳಿಕವಾಗಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇಡುತ್ತೆ. ಈಗಾಗಲೇ ಮೇಲ್ನೋಟಕ್ಕೆ ಸಿಎಂ ಸಿದ್ದರಾಮಯ್ಯನಿಗೆ ಹೈಕಮಾಂಡ್ ಬಲ ಇದೆ ಅಂದ್ರೂ ಕೂಡ ಇಲ್ಲಿ ವಾಲ್ಮೀಕಿ ಹಗರಣ, ಮೂಡ ಹಗರಣ ಇರಬಹುದು, ಇಲ್ಲಿ ಸಿಎಂ ಸಿದ್ದರಾಮಯ್ಯನಿಗೆ ಹೈಕಮಾಂಡ್ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದೆ, ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಹೈಕಮಾಂಡ್ನ ಸಂಪೂರ್ಣ ವಿಶ್ವಾಸವನ್ನು ಸಿಎಂ ಸಿದ್ದರಾಮಯ್ಯನವರು ಗಳಿಸ್ತಾರೆ. ಅದಾದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದ ರಿಲೀಫ್ ಸಿಕ್ಕಿದ್ದೇ ಹೌದಾದ್ರೆ ರಾಜ್ಯ ರಾಜಕಾರಣದಲ್ಲೂ ಕೂಡ, ಯಾಕಂತ ಈಗಾಗಲೇ 100 ಕೋಟಿ 200 ಕೋಟಿ ಆಫರ್ ಅಂತೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆಯಲ್ಲ, ಈ ಆಪರೇಷನ್ ಇರಬಹುದು, ಆಪರೇಷನ್ ಕಮಲಗಳಿರ್ಬೋದು, ಆಪರೇಷನ್ ಮೈತ್ರಿಕೂಟ ಇರಬಹುದು, ಇದಕ್ಕೆಲ್ಲದಕ್ಕೂ ಕೂಡ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಬ್ರೇಕ್ ಹಾಕಂತಾಗುತ್ತೆ. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯ ಪರ ಒಂದು ತೀರ್ಮಾನವನ್ನ ಬಂದ್ರೆ ಇದು ಚುನಾವಣೆ ಮೇಲೂ ಕೂಡ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೂ ಕೂಡ ಪ್ರಭಾವ ಇರುತ್ತೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಮೇಜರ್ ಆಗಿರತಕ್ಕಂಥ ಟ್ವಿಸ್ಟ್ ಸಿಗುತ್ತೆ. ಅಶ್ವಿನಿ. ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.